ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದು ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಂಗಡಿ ಹತ್ರ ಹೋಗಬೇಕಿತ್ತು, ನಮ್ಮ ಅಪ್ಪಾಜಿ ಅಂಗಡಿಯವ್ರ ಹತ್ರ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆಲ ಒರೆಸ್ಕೊಂಡೆ. ಸೊ ಯಾವುದೇ ಥರ ಜಗಳ ಆಗಲಿ ಏನೇ ಆಗಲಿ ಆ ಥರ ಏನೂ ಇರೋಲ್ಲ, ಮನೆ ನೆಮ್ಮದಿಯಾಗಿರುತ್ತೆ. ನೆಗೆಟಿವ್ ಎನರ್ಜಿ ಏನೂ ಒಳಗೆ ಬರೋಲ್ಲ ಅಂತ ಫೀಲ್ ನನಗೆ. ಸೊ ಹಾಗಾಗಿ ಎಲ್ಲ ಆದಮೇಲೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಅಷ್ಟೊತ್ತಿಗೆ ಅಮ್ಮ ಕೂಡ ಹೂವು ಎಲ್ಲ ತಂದುಕೊಟ್ಟಿದ್ರು. ಹಾಗಾಗಿ ಹೂವು ಎಲ್ಲ ನೋಡ್ತಾ ಇದ್ದೆ. ಎಲ್ಲ ರೆಡಿ ಮಾಡಿಬಿಟ್ಟು ಬೇಗ ಅಂಗಡಿ ಹತ್ರ ಹೋಗಬೇಕಿತ್ತು. ಹಾಗಾಗಿ ರೆಡಿ ಆಗಿದ್ದೀನಿ. ನಮ್ಮ ತೋಷಿ ತುಂಬ ಇರಿಟೇಟ್ ಮಾಡ್ತಾರೆ. ದೀಪ ಎಲ್ಲ ಹಚ್ಬಿಟ್ಟು ಹೋಗಿದ್ದೀನಿ. ಮನೇಲೂ ವಾರ ಮಾಡಿ ದೀಪ ಹಚ್ಚಿ ಪ್ರತಿಯೊಂದು ಮಾಡಿಬಿಟ್ಟು ಹೋಗಬೇಕಿತ್ತಲ್ವ. ಹಾಗೆ ಇಲ್ಲಿ ನೋಡಿ ನಮ್ಮ ತೋಷಿ ಕೂಡ ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಬಂದಿದ್ದಾನೆ. ಆ್ಯಂಡ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದ ಬಟ್ಟೆಯಲ್ಲಿ. ಅಮ್ಮನ ಮನೆಗೆ ಹೋದೆ. ಅಮ್ಮ ಇರು ಒಂದು 5 ನಿಮಿಷ ಹೋಗೋಣ ಅಂತ ಎಲ್ಲ ತೊಗೋತಾ ಇದ್ರು. ನಾವು ಅಮ್ಮಂಗೆ ನಗಮ್ಮ ಅಂತ ಸ್ವಲ್ಪ ರೇಗಿಸ್ತಾ ಇದ್ದೆ. ಸೊ ಅಮ್ಮ ಅಂತೂ ಎಲ್ಲ ಹೊಂಚ್ಕೊಂಡಿದ್ರು. ಪ್ರತಿಯೊಂದು ಮನೆಯಿಂದ ತೊಗೊಂಡೋಗ್ಬೇಕಲ್ವ, ದೀಪಾವಳಿ ಕಂಬ ಆಗಲಿ ಏನೇ ಆದರೂ. ಸೊ ಹಾಗಾಗಿ ಎಲ್ಲ ತೊಗೊಂಡಿದ್ರು. ನಾನು ಹೋಗಿ ಕೆಳಗಡೆನೂ ವಾರ ಮಾಡಿಬಿಟ್ಟು ಸರಿ ಅಮ್ಮ ಹೋಗೋಣ ಅಂಗಡಿಗೆ ಅಂದ್ಬಿಟ್ಟು ಅಂಗಡಿ ಹತ್ರ ಎಲ್ಲ ಹೋದ್ವಿ. ಅಂಗಡಿ ಹತ್ರ ಹೋಗಿ ಪ್ರತಿಯೊಂದು ಜೋಡಿಸಿ ನಾಮ ಎಲ್ಲ ಇಡಬೇಕಲ್ವ. ಹಾಗಾಗಿ ಪ್ರತಿಯೊಂದಕ್ಕೂ ನಾನು ನಾಮ ಇಟ್ಟೆ, ನಮ್ಮ ಅತ್ತಿಗೆ ಅವ್ರ ಕುಂಕುಮ ಎಲ್ಲ ಇಟ್ಕೊಂಡು ಬಂದು. ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಇವೆಲ್ಲ ಜೋಡಿಸಿದ್ದೆಲ್ಲ ನಾವೇನೇ ಪ್ರತಿಯೊಂದು ಎಲ್ಲ ಜೋಡಿಸ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ಲು ನಾಮ ಎಲ್ಲ ಇಟ್ಟಿದ್ದೀನಿ ನೋಡಿ. ನಾನೇ ನಾಮ ಇಟ್ಟಿದ್ದು. ನಮ್ಮ ತೋಷಿ ಅಂತೂ ಒಳಗೂ ಆಚು ಸುಮ್ಮನೆ ಓಡಾಡ್ತಿದ್ದ. ಅದರಲ್ಲಿ ಗ್ಯಾಪಲ್ಲಿ ಮಳೆ ಕೂಡ ತುಂಬ ಜೋರಾಗಿ ಬಂದ್ಬಿಟ್ಟು ಫುಲ್ಲು ಎಲ್ಲ ತ್ಯಾವ ಆಗೋದು. ಕಾರು ಗಾಡಿ ಎಲ್ಲ ತ್ಯಾವ ಆಗೋದು. ನಮ್ಮಮ್ಮ ಅಂತೂ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ರು ನಮ್ಮ ಮುಂದೆ, ಎಲ್ಲ ತ್ಯಾವ ಆಗೋಯ್ತಲ್ಲ ಅಂತ ಹೇಳ್ತಾಯಿದ್ರು. ಹಂಗೆ ಸೊ ಇವನಂತೂ ಒಂಥರ ನಿಲ್ತಾ ಇರಲಿಲ್ಲ, ಕೂರ್ತಾ ಇರಲಿಲ್ಲ. ಅವ್ರ ತಾತ ನಿನ್ನೆ ಅಪ್ಪ ಹೋದ್ರೆ ಓಡಾಡ್ತಿದ್ದೆ. ನಮ್ಮ ಅಂಗಡಿ ಪೂಜೆ ನಾವು ಮಾಡಿಲ್ಲ ಈ ಸತಿ. ನಾವು ಆ್ಯಕ್ಚುಲಿ ದೀಪಾವಳಿಗೆ ಮಾಡೋಣ ಅಂತ ಇಟ್ಕೊಂಡಿದ್ವಿ. ಸ್ವಲ್ಪ ಶಿಫ್ಟಿಂಗ್ ಕೆಲಸ ಇದೆ ಅಂದ್ಬಿಟ್ಟು. ಸೊ ಇವಾಗ ನಮ್ಮಪ್ಪ ಮಾರ್ನಂಗಿನಲ್ಲಿ ಅಂಗಡೀಲಿ ಆಯುಧ ಪೂಜೆ ಎಲ್ಲ ಮಾಡ್ಕೊಂಡರು. ಅದರಲ್ಲಿ ನಮ್ಮ ಬಿಲ್ಡಿಂಗಲ್ಲಿರೋ ಬಟ್ಟೆ ಅಂಗಡಿ ಮಕ್ಕಳು ಫುಲ್ಲು ಬಂದುಬಿಟ್ಟು ಶೇಕ್ ಹ್ಯಾಂಡ್ ಕೊಡೋದು, ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ರು, ಹಗ್ಗಿ ಮಾಡೋದು ಎಲ್ಲ. ಇವನಂತೂ ಫುಲ್ ಡಿಸಿಪ್ಲಿನ್. ಅವ್ರ ಹತ್ರ ದೂರ ನಿಂತ್ಕೊಂಡು ಮಾತಾಡ್ತಿದ್ದಾನೆ. ಅವ್ರು ಟ್ಯಾಂಕಿ ಕೊಟ್ಟು ಅವ್ನು ಟ್ಯಾಂಕಿ ಕೊಡ್ತಾವನಷ್ಟೇ. ಆ್ಯಂಡ್ ಎಲ್ಲರೂ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿಗಳ ಪೂಜೆ ಎಲ್ಲ ಮಾಡಿ ಎಲ್ಲ ಪ್ರತಿಯೊಂದು ಎಲ್ಲ ನಮ್ಮ ಗಾಡಿ ಎಲ್ಲ ಮಾಡ್ತೀವಿ. ಈ ವರ್ಷ ನಮ್ಮ ಗಾಡಿ ಪೂಜೆ ಮಾಡಿಸಿಲ್ಲ, ನಾವು ದೀಪಾವಳಿಗೆ ಮಾಡಿಸೋಣ ಅಂತ ಕುತ್ಕೊಂಡಿದ್ವಿ. 5 ಗಂಟೆಗೆ ಹೋದ್ವಿ. 5 ಗಂಟೆಗೆ ಹೋಗಿದ್ದು. ಬಟ್ 9 ಗಂಟೆ ಆದರೂ ಇನ್ನೂ ಆಗಿಲ್ಲ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅಂದ್ಬಿಟ್ಟು ಇವ್ನಿಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಉಪ್ಪೆಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ಹಾಕೋತಾ ಇದ್ದೆ. ಇವ್ನು ನೋಡಿ ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಕುಂತೆ. ಅವನಿಗಂತೂ ಫುಲ್ ನಿದ್ದೆ ಬರ್ತಿತ್ತು. ನಾನು ಮಲ್ಗೋ ತನಕ ಮಲಗಬಾರ್ದು ಅಂದ್ಬಿಟ್ಟು ಹಂಗೆ ಆಡ್ತಾ ಇದ್ದ. ಆಮೇಲೆ ಉಪ್ಪೆಲ್ಲ ಹಾಕ್ಕೊಂಡು ಹಾಲು ಕೂಡ ಕಾಯಿಸ್ದೆ. ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿಬಿಟ್ಟು ಬಾ ಊಟ ಮಾಡ್ಕೊಂಡು ಹೋಗು. ಅಮ್ಮ ಇಷ್ಟು ಬೇಗ ಅಡುಗೆ ಮಾಡಿದ್ರೆ ಅಂತ ಹೋದರೆ ನಮ್ಮಮ್ಮ ಅಂತೂ ಫುಲ್ ಅಡುಗೆ ಮಾಡಿದರು. ಆ್ಯಂಡ್ ನಮ್ಮಮ್ಮ ಏನೇ ಆಗಲಿ ಮಾಡಬೇಕು ಅಂದ್ಕೊಂಡ್ಬಿಟ್ರೆ ಫುಲ್ ಮಾಡಿಬಿಡ್ತಾರೆ. ನನಗಂತೂ ನಮ್ಮಮ್ಮ ಮಾಡೋ ಪಾಯಸ ಆಗಲಿ ಬೋಂಡ ಆಗಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಫಸ್ಟು ಎಲ್ಲ ನಮ್ಮಮ್ಮ ಹಾಕ್ಕೊಟ್ರು. ನಮ್ಮ ಪಾಪಂಗೆ ಕೊಡು ಅಂದ್ಬಿಟ್ಟು ನಮ್ಮ ಪಾಪಂಗೆ ಕೊಡೋಣ ಅಂದ್ಬಿಟ್ಟು ಎಲ್ಲ ಹಾಕ್ಸ್ಕೊಂಡು ಕೊಡ್ತಾಯಿದ್ದೆ. ಆ್ಯಂಡ್ ಬೇಗ ಅದೆಷ್ಟು ಗ್ಯಾಪಲ್ಲಿ ಮಾಡಿದ್ರೋ ಗೊತ್ತಿಲ್ಲ, ಒಂದು 10-15 ನಿಮಿಷದಲ್ಲೇ ಎಲ್ಲ ನೆನಾಕಿ ಬಂದಿದ್ರು ಅನಿಸುತ್ತೆ. ಎಲ್ಲ ಮಾಡಿ ಕೊಟ್ಟರು. ಆ್ಯಂಡ್ ಅವ್ರ ಮೊಮ್ಮಗಂಗೆ ಕೂಡ ಅವ್ರ ಮೊಮ್ಮಗ ಕೂಡ ಹಾಕ್ಕೊಡ್ತಾಯಿದ್ರು. ಹಾಗೆಯೇ ನನಗೂ ಕೂಡ ಹಾಕ್ಕೊಟ್ರು. ಇದು ಬೆಳಗಿನ ವ್ಲಾಗ್ ಆಗುತ್ತೆ, ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತು 10:30 11 ಗಂಟೆ ಆಗಿತ್ತು, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಹೋಗಿಬಿಟ್ಟು ಹೋಟ್ಲಲ್ಲಿ ಟಿಫನ್ ತಂದುಬಿಟ್ಟು ಇವನಿಗೊಂದು ದೋಸೆ ತಂದುಬಿಟ್ಟು ನಂಗೊಂದು ರೈಸ್ ಬಾತ್ ತಂದುಬಿಟ್ಟು ತಿಂದ್ವಿ. ತಿಂದಾದ್ಮೇಲೆ ನಿನ್ನೆ ಯಾರೋ ದೂದ್ ಪೇಡ ಕೊಟ್ಟಿದ್ರು ಅಂದ್ಬಿಟ್ಟು ಅವ್ನು ತಿಂತಾಯಿದ್ದ ಅಂದ್ಬಿಟ್ಟು ನಾನು ಟೇಸ್ಟ್ ನೋಡ್ತಾ ಇದ್ದೆ. ಆ್ಯಂಡ್ ಪೇಡ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ತಿಂದ್ಬಿಟ್ಟು ನಮ್ಮ ಅಣ್ಣ ಕೆಳಗಡೆ ನಮ್ಮ ಮನೇಲೇ ಇರೋ ಗೋಡನ್ ಕ್ಲೀನ್ ಮಾಡಬೇಕು, ಬಾ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕರೆದಿದ್ದ. ಅಲ್ಲಿಗೆ ನಾನು ಹೋದರೆ ನನ್ನ ಮಗ ಬಂದುಬಿಟ್ಟು ನೋಡಿ ಏನು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮುಗ್ದಾದ್ಮೇಲೆ ನಮ್ಮ ಮನೇಲೇ ಇರೋ ಆಯುಧಗಳು ಅಂದರೆ ನಾವು ಅವಾಗಿಂದನೂ ಪೂಜ್ಕೊಂಬಂದಿರೋ ಅಂತಹ
ಹಾರ್ಮೋನಿಯಮ್ ಆಗಿರ್ಬೋದು, ಲೆಗ್ ಆಗಿರ್ಬೋದು, ತಬಲ ಆಗಿರ್ಬೋದು, ಎನಿ ಒಂದು ಪೂಜೆ ಮಾಡ್ತೀವಿ. ಆ್ಯಂಡ್ ಇದು ನಮ್ಮನೆ ಕೀಬೋರ್ಡು, ತಬಲ, ಸೌಂಡ್ ಬಾಕ್ಸ್ ಎಲ್ಲ. ಇದು ನಮ್ಮ ಬುಬ್ಬು ಸಾಮಾನುಗಳು ಕೂಡ ತುಂಬ ಇದೆ. ಆ್ಯಂಡ್ ಅಪ್ಪನ ಮನೆಯಲ್ಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಗೋಡಂದೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ನಮ್ಮನೇಲಿ ಹೋಗಿ ಪೂಜೆ ಮಾಡಿಕೊಂಡೆ. ಆ್ಯಂಡ್ ಇವಾಗಿಲ್ಲ, ಇದು ನಮ್ಮ ಫ್ಯಾಮಿಲಿ ಫುಲ್ಲು ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಕಲಾವಿದರೆ ಇದ್ದೀವಿ ಜಾಸ್ತಿ. ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಮಾವ ಆಗಲಿ ಎಲ್ಲರೂ ಕೂಡ ಅಷ್ಟೇ. ಆ್ಯಂಡ್ ಇದಂತೂ ಯಾವಾಗಲೂ ಹಬ್ಬ ಮುಗ್ದಿದ್ದು ಬೆಳಗ್ಗೆನೇ ನಾವು ಇವೆಲ್ಲ ಪೂಜೆ ಮಾಡ್ಕೊಳ್ಳೋದು. ಆ್ಯಂಡ್ ಯಾಕಂದರೆ ಫ್ರೀ ಇರ್ತೀವಿ ಅಂದ್ಬಿಟ್ಟು. ಆ್ಯಂಡ್ ಇದು ನಮ್ಮ ಗೋಡನಲ್ಲಿ ಕೂಡ ನೀಟಾಗೆಲ್ಲ ಪೂಜೆ ಕೂಡ ಮಾಡ್ಕೊಂಡ್ವಿ. ಅದೆಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬಂದು ನನ್ನ ಮನೇಲಿ ಕೂಡ ಸ್ವಲ್ಪ ಸಿಂಪಲ್ಲಾಗೆ ಪೂಜೆ ಮಾಡಿದೆ. ಸದ್ಯ ನಮ್ಮ ಹಸ್ಬೆಂಡ್ ಅಂಗಡಿಗೆ ಹೋಗ್ಬಿಟ್ಟಿದ್ರು, ಅದಕ್ಕೋಸ್ಕರ ನಾನೇ ಎಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಮನೇಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಎಲ್ಲ ಆದಮೇಲೆ ಮಳೆ ಕೂಡ ಬರ್ತಾಯಿತ್ತು. ಆ್ಯಂಡ್ ನಮ್ಮ ತೋಷಿನೂ ಕೂಡ ಮಧ್ಯೆ ಬಂದುಬಿಟ್ಟು ಅಮ್ಮ ನಾನು ಮಾಡ್ತೀನಿ ಅಂತ ಬರ್ತಾಯಿದ್ದ. ಅವ್ನು ತುಂಬ ಒಂದು ದೇವ್ರ ಪೂಜೆ ಮಾಡಬೇಕಂದ್ರೆ ಎಲ್ಲದ್ರ ತುಂಬ ಭಕ್ತಿ ಅವನಿಗೆ. ನೋಡಿ ಅವನು ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡ್ಸೋಕ್ಕೋದ್ರೆ ಗಂಟೆನೂ ಕೊಡು ಅಂತ ಕೇಳಿ ಪೂಜೆ ಮಾಡ್ತಾ ಇದ್ದಾನೆ. ಆ್ಯಂಡ್ ಖುಷಿ ಆಗುತ್ತೆ ನಮ್ಮ ಮಕ್ಕಳು ಈ ವಯಸ್ಸಲ್ಲಿ ಎಲ್ಲ ಮಾಡ್ತಾವಲ್ಲ ಅನ್ನೋದೊಂದು. ಎಲ್ಲನೂ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕಿತ್ತು. ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಆದ್ರೂ ಮೈಕ್ ಹಾಕ್ಕೊಂಡು ನಮ್ಮ ಮೈಕೆಲ್ಲ ಕನೆಕ್ಷನ್ ಕೊಟ್ಕೊಂಡು ನಮ್ಮ ತೋಷಿಗೊಂದು ಹಾಡು ಹೇಳು ಹಾಗೆ ಹೇಳು ಅಂತ ರೇಗಿಸ್ಕೊಂಡು ಎಲ್ಲರೂ ಹಾಡು ಹೇಳ್ಕೊಂಡು ಕೂತಿದ್ವಿ. ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿದ್ದೆ. ಇವತ್ತಿನ ಇಷ್ಟು ವ್ಲಾಗ್ ಆಗಿರುತ್ತೆ, 2 ದಿನದ ವ್ಲಾಗ್. ಆ್ಯಂಡ್ ನಮ್ಮ ಬುಬ್ಬು ನೋಡಿ ಕೂಡ ಬೀಳ್ತಾನೆ. ತುಂಬ ಭಕ್ತಿ ದೇವ್ರದ್ದು ಅಂದರೆ ನೋಡಿ. ಅವ್ರ ಮಾವ ಫುಲ್ಲು ಫೋನೆಲ್ಲ ಕನೆಕ್ಟ್ ಮಾಡಿಕೊಟ್ಟು ಹಾಡೆಲ್ಲ ಕೇಳಿಸ್ತಾರೆ. ಫೈನಲಿ ಮನೆಗೆ ಹೋಗಿ ಊಟ ಮಾಡಿದ್ದಷ್ಟೇ. ಇದಾಗಿತ್ತು ಇವತ್ತಿನ 2 ದಿನದ ವ್ಲಾಗು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.